ಹಾಯ್ ಫ್ರೆಂಡ್ಸ್, ರೇಣು ಕುಕ್ಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಚಿರೋಟಿ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ಮೈದಾ ಹಾಕೋಣ, ಅರ್ಧ ಕಪ್ ರವೆ, ಸ್ವಲ್ಪ ಉಪ್ಪು ಹಾಕೋಣ, ನೆಕ್ಸ್ಟ್ ಸ್ವಲ್ಪ ತುಪ್ಪ ಹಾಕಿ ಎಲ್ಲನೂ ಮಿಕ್ಸಿಂಗ್ ಮಾಡೋಣ. ಚೆನ್ನಾಗಿ ಮಿಕ್ಸಿಂಗ್ ಮಾಡಿ ಅದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಮಿದ್ದಿ ಚೆನ್ನಾಗಿ ಇಡೋಣ. 10 ನಿಮಿಷ ನೆನೆಯೋಕ್ಕೆ. ಚೆನ್ನಾಗಿ ಅದನ್ನು ಚೆನ್ನಾಗಿ ಮಿದಿಬೇಕು. ಅದು ಪುರಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋಕ್ಕೆ ಚೆನ್ನಾಗಿ ಸಾಫ್ಟಾಗಿ ಮಿದ್ದಿ 10 ನಿಮಿಷ ನೆನಿಬೇಕಲ್ವ. ರವೆ ಹಾಕಿದ್ದೀವಲ್ಲ, ಅದಕ್ಕೆ ಇಟ್ಬಿಟ್ಟು 10 ನಿಮಿಷ ಇವಾಗ ಡಕ್ಕನ್ ಬಂದ್ ಮಾಡಿ ಇಡೋಣ. ಇವಾಗ ನೋಡಿ ಚೆನ್ನಾಗಿ ನೆಂದಿದೆ ರವೆ ಮತ್ತು ಮೈದಾ ಎರಡೂ. ಇವಾಗ ಸ್ವಲ್ಪ ಎಲ್ಲನೂ ಮಿಕ್ಸಿಂಗ್ ಮಾಡಿಕೊಂಡು ಚೆನ್ನಾಗಿ ಮಿದ್ಕೊಂಡು ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಅದು ಮೈದಾ ಹಾಕ್ಕೊಂಡು ಈ ಥರ ರೌಂಡ್ ಶೇಪಲ್ಲಿ ಒತ್ಕೊಳ್ಳೋಣ. ಎಲ್ಲನೂ ಒತ್ಕೊಂಡ್ಬಿಟ್ಟು ಒಂದಾದ್ಮೇಲೆ ಒಂದು ಅಂತ ಈ ಥರ ಒತ್ತಿ ಪ್ಲೇಟ್ಗೆ ಹಾಕೋಣ. ಪ್ಲೇಟ್ಗೆ ಹಾಕಿದ ನಂತರ ಅದ್ರ ಮೇಲೆ ಸ್ವಲ್ಪ ತುಪ್ಪ ಮತ್ತು ಇದು ಅಕ್ಕಿ ಹಸಿಟ್ಟು ಎರಡು ಮಿಕ್ಸ್ ಮಾಡ್ಕೊಂಡಿರೋದು ಇದ್ರ ಮೇಲೆ ಹಚ್ಚೋಣ. ಸ್ವಲ್ಪ ಹಚ್ಚಿ ಚೆನ್ನಾಗಿ ಬರ್ತದೆ. ಹಚ್ಚಿ ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ. ಇವಾಗ ಅದ್ರ ಮೇಲೆ ಕ್ಲೀನಾಗಿ ಸಾಫ್ಟಾಗಿ ಹಚ್ಚಬೇಕು. ನೆಕ್ಸ್ಟ್ ಇನ್ನೊಂದು ಒತ್ತೋಣ. ಅದೇ ಥರ ಇದನ್ನು ರೌಂಡ್ ಶೇಪಾಗಿ ಸ್ವಲ್ಪ ಕ್ಲೀನಾಗಿ ಒತ್ಕೊಂಡು ಅದ್ರ ಮೇಲೆ ಹಾಕೋಣ. ನೆಕ್ಸ್ಟು ಅದ್ರ ಮೇಲೂ ಅದೇ ಸೇಮ್ ಪ್ರೋಸೆಸ್ಸು. ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ, ನಿಮಗೆ ಬೇಕಂದರೆ ಎಣ್ಣೆನೂ ಹಾಕೋಬೋದು. ಇದೇ ಪ್ರೋಸೆಸ್ಸಲ್ಲಿ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಬೇಕು. ನೋಡಿದ್ರಲ್ಲ ಫ್ರೆಂಡ್, ಇದೇ ಥರ ಚಿರೋಟಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದೇ ಥರ ಎಲ್ಲನೂ ಮಾಡ್ಕೋಬೇಕು. 1 ಬೈ 1 ಮಾಡ್ಕೊಂಡು ಒಂದ್ರ ಮೇಲೆ ಒಂದು ತುಪ್ಪನಾದರೂ ಹಾಕೋಬೋದು, ಎಣ್ಣೆನಾದರೂ ಹಾಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಹಾಕೊಳ್ಳಿ. ಈ ಥರ ಎಲ್ಲ ಒತ್ತಿ ಹಾಕೊಂಡ್ಮೇಲೆ ನೆಕ್ಸ್ಟು ಇದನ್ನು ಪೂರ್ತಿ ರೋಲ್ ಮಾಡ್ಕೊಬೇಕು. ರೋಲ್ ಮಾಡ್ಕೊಂಡು ಕ್ಲೀನಾಗಿ ಫೋಲ್ಡ್ ಮಾಡಬೇಕು. ಕ್ಲೀನಾಗಿ ಫೋಲ್ಡ್ ಮಾಡಿದ ನಂತರ ಚಾಕು ತಗೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಥರ ಕಟ್ ಮಾಡ್ಕೊಬೇಕು. ಕ್ಲೀನಾಗಿ ರೌಂಡ್ ಶೇಪ್ ತೊಗೊಳ್ಳಿ. ಮೀಡಿಯಮ್ ಕಟ್ಟಿಂಗ್ ಬೇಕು ಅಂದರೆ ಮಾಡ್ಕೊಳ್ಳಿ, ದಪ್ಪದಾಗಿ ದೊಡ್ಡದಾಗಿ ಬೇಕು ಅಂದರೆ ಮಾಡ್ಕೊಳ್ಳಿ. ಹೇಗಾದರೂ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಎಲ್ಲ ಪೀಸಸ್ ಪ್ಲೇಟಿಗೆ ಇಟ್ಟು ನೆಕ್ಸ್ಟ್ ಒಂದೊಂದಾಗಿ ಕ್ಲೀನಾಗಿ ಒತ್ತಿ ಇಟ್ಕೊಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ. ದೊಡ್ಡದು ಬೇಕಂದರೆ ದೊಡ್ಡದು, ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜು. ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ. ಹೀಗೇ ಎಲ್ಲ ಪ್ಲೇಟಿಗೆ ಹಾಕ್ಕೊಂಡು ಒತ್ತಿ ಇಟ್ಕೊಂಡು ರೌಂಡ್ ಶೇಪ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಓಕೆ, ಇಷ್ಟು ಬಂದರೆ ಸಾಕು. ನೋಡಿ, ನಾನು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ಎಲ್ಲನೂ. ನಿಮಗೆ ದೊಡ್ಡದು ಬೇಕು ಅಂದರೆ ಕ್ಲೀನಾಗಿ ದೊಡ್ಡದಾಗಿ ಒತ್ಕೊಳ್ಳಿ. ದೊಡ್ಡದಾಗಿ ಒತ್ತಿದರೆ ಅಷ್ಟು ಕ್ರಿಸ್ಪಿಯಾಗಿ ಬರೋಲ್ಲ. ಮೀಡಿಯಮಾಗೆ ಒತ್ಕೊಳ್ಳಿ. ಈ ಥರ ಎಲ್ಲ ಒತ್ತಾಗಿದೆ ನಂದು. ಇವಾಗ ಎಣ್ಣೆ ಕಾಯ್ಸೋಕೆ ಇಟ್ಟಿದೆ. ಎಣ್ಣೆ ಕಾಯಿಸಿದ ನಂತರ ಎಣ್ಣೆ ಗರಂ ಮೀಡಿಯಮ್ ಇದೆ, ಮೀಡಿಯಮ್ಮೇ ಇರಲಿ. ಅದಕ್ಕೆ ಹಾಕಿದ ನಂತರ ಸ್ವಲ್ಪ ಗೋಲ್ಡನ್ ಕಲರ್ ಬೇಯಿಸ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿರುತ್ತೆ. ಗೋಲ್ಡನ್ ಬೇಯಿಸಿದರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ಬೇಯಿಸ್ಕೊಳ್ಳೋದು. ಪುರಿಗೆಲ್ಲ ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕಿದರೆ ಎಣ್ಣೆ ಎಲ್ಲ ಒಂದೊಂದಾಗಿ ಈ ಥರ ಬೇಯಿಸಿ ಎತ್ತಿ ಈಗ ಪುಡಿ ಮಾಡ್ಕೊಂಡಿರೋಂಥ ಸಕ್ಕರೆ ಇದೆಯಲ್ಲ ಅದನ್ನು ಉದುರಿಸ್ಬೇಕು. ನೋಡಿ, ಇದೇ ಥರ ಎಲ್ಲ ಬೇಯಿಸ್ಕೊಂಡು ಒಂದೊಂದಾಗಿ ಸಕ್ಕರೆ ಉದುರಿಸ್ಕೊಂಡು ಒಂದು ಡಬ್ಬಕ್ಕೆ ಹಾಕಿ ಕ್ಲೀನಾಗಿ ಆ ಗಾಳಿ ಹೋಗದೇ ಇರೋ ಥರ ಬಂದ್ ಮಾಡಿ ಇಡಬೇಕು. ನೋಡಿ, ನಿಮಗೆ ಕೈಲಿ ಸಕ್ಕರೆ ಹಾಕೋಕ್ಕಾಗಲ್ಲ ಅಂದರೆ ಈ ಥರ ಒಂದು ಜಾಲರಿ ಇರುತ್ತೆ. ಕಾಫಿ ಯಾವುದಾದ್ರೂ ಸೋಸೋ ಜಾಲರಿ ಇರುತ್ತಲ್ವ, ಅದರಲ್ಲಿ ಈ ಥರ ತೊಗೊಂಡು ಹಾಕಿದರೆ ತುಂಬ ಚೆನ್ನಾಗಿ ಸಕ್ಕರೆ ಬೀಳುತ್ತೆ ಅದ್ರ ಮೇಲೆ. ನೋಡಿ ಹೇಗೆ ಬಂದಿದೆ, ಕ್ರಿಸ್ಪಿ ಇದೆಯಲ್ಲ ಚೆನ್ನಾಗಿ. ಈ ಥರ ಎಲ್ಲನೂ ಡಬ್ಬಕ್ಕೆ ಎತ್ತಿ ಇಡಬೇಕು. ಇಷ್ಟೇ ಚಿರೋಟಿ. ವೆರಿ ಸಿಂಪಲ್. ಓಕೆ, ಬಾಯ್.